ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಬಹಳ ಸಂತೋಷವಾಗಿ ಆರಾಮಾಗಿದ್ದೀನಿ. ಪ್ರೆಗ್ನೆನ್ಸಿ ಜರ್ನಿನ ನನಗಿಷ್ಟ ಆದ ರೀತಿಯಲ್ಲಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದೀನಿ. ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ನನಗೆ ಊಟ ಸೇರ್ತಾ ಇರಲಿಲ್ಲ, ತುಂಬ ಸುಸ್ತಾಗ್ತಿತ್ತು, ಆದಷ್ಟು ರೆಸ್ಟ್ ಮಾಡ್ತಿದ್ದೆ. ಬಟ್ ಈ ಸಾರಿ ಪ್ರೆಗ್ನೆನ್ಸಿಯಲ್ಲಿ ಆ ಥರ ಸಿಮ್ಟಮ್ಸ್ ಎಲ್ಲ ಏನಂದರೆ ಏನೂ ಇಲ್ಲ. ತುಂಬಾ ಎಂಜಾಯ್ ಮಾಡ್ತಿದ್ದೆ, ಖುಷಿಯಾಗಿದ್ದೆ, ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೆ. ಸೊ ಆದಷ್ಟು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಈ ಕ್ಲಿಪ್ಪಿಂಗ್ ಕೂಡ ನನ್ನದೊಂದು ಫ್ಯಾಮಿಲಿ ಫಂಕ್ಷನ್ಗೆ ಅಟೆಂಡ್ ಮಾಡಿರೋದು. ನನ್ನ ಕಸಿನ್ ಸಿಸ್ಟರ್ ಮಗುದು ನಾಮಕರಣ ಇತ್ತು. ಸೊ ಹಾಗಾಗಿ ಹೋಗಿದ್ವಿ. ಫಂಕ್ಷನ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು. ಇದು ನಮ್ಮ ಕಡೆ ಸೈಡ್ ಫಂಕ್ಷನ್ನು. ಸೊ ನನ್ನ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ನನ್ನ ಕಸಿನ್ಸ್ ಆಗಲಿ, ನಮ್ಮ ಸೋದರತ್ತೆದಿರಾಗಲಿ ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ನೋಡ್ಕೊಂಡು ಬರೋದು ಚೆನ್ನಾಗಿರತ್ತೆ ಅಂತ ನಾನು ಹೋಗಿದ್ದೆ. ಫಂಕ್ಷನಲ್ಲಂತೂ ಬರೀ ಮಕ್ಕಳದೇ ರಾಜ್ಯಭಾರ ಆಗೋಗಿತ್ತು. ತುಂಬ ಮಕ್ಕಳಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಎಲ್ಲ ಈಗ ಸ್ಮಾಲ್ ಬೇಬೀಸು ಕ್ಯೂಟಾಗಿ ಇರಿದ್ರು. ನಾಮಕರಣ ಆಗಿದ್ದು ಈ ಪಾಪುದೆ. ಅವನಂತೂ ತುಂಬ ಕ್ಯೂಟಾಗಿ ನಗ್ತಿದ್ದ. ಕೊನೆಗೆ ನನ್ನ ಕಸಿನ್ಸ್ ಜೊತೆ ಎಲ್ಲ ಒಂದಷ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ. ಕೊನೆಗೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಇಬ್ಬರು ಸೋದರತ್ತೆದಿರು ಬಂದಿದ್ದರು. ಅವ್ರ ಜೊತೆನೂ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಅದಾದಮೇಲೆ ನನ್ನ ಫ್ಯಾಮಿಲಿಯಲ್ಲಿರೋರು ಎಲ್ಲರೂ ಕಸಿನ್ಸು ನಿಂತ್ಕೊಂಡ್ವಿ. ಅತ್ತೆದಿರು ಮಕ್ಕಳು ಎಲ್ಲ ನಿಂತ್ಕೊಂಡು ತಕ್ಕೊಂಡ್ವಿ ಫೋಟೋಸು. ಅದಾದಮೇಲೆ ಮನೆಗೆ ಬಂದ್ವಿ. ಸ್ವಲ್ಪ ನನಗೆ ಕಾಲು ಸ್ವೆಲ್ಲಿಂಗ್ ಆಗ್ತಿತ್ತು, ಜಾಸ್ತಿ ಓಡಾಡಿದ್ರೆ ನಿಂತ್ಕೊಂಡ್ರೆ ಎಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಡೈಲಿ ಈ ರೀತಿ ಕಾಲಿಗೆ ಮಸಾಜ್ ಮಾಡ್ತಾಯಿದ್ರು ಪಾಪ. ಹಸ್ಬೆಂಡ್ ಹೇಗೆ ನಮ್ಮನ್ನು ನೋಡ್ಕೋತಾರೆ ಅಂತ ತಿಳ್ಕೊಳ್ಳೋಕ್ಕೆ ದಿಸ್ ಈಸ್ ಅ ಪರ್ಫೆಕ್ಟ್ ಟೈಮ್. ಪ್ರೆಗ್ನೆನ್ಸಿ ಅಂದರೆ ಎಷ್ಟು ಬ್ಯೂಟಿಫುಲ್ ಅನಿಸುತ್ತೋ ಅಷ್ಟೇ ಸಮ್ಟೈಮ್ಸ್ ಇರಿಟೇಷನ್ ಕೂಡ ಆಗತ್ತೆ. ಅದನ್ನೆಲ್ಲ ಸಂಭಾಳಿಸ್ಕೊಂಡು ನಮ್ಮನ್ನು ಖುಷಿಯಾಗಿಟ್ಕೊಂಡು ಅವ್ರ ಕೈಲಾದ ಸಹಾಯ ಮಾಡಿಕೊಂಡು ನಮ್ಮನ್ನು ಕೇರ್ ಮಾಡ್ತಾರಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಡೈಲಿ ಏನು ತಿನ್ನಬೇಕು, ಏನು ಬಿಡಬೇಕು, ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿದರು ಪ್ರತಿಯೊಂದನ್ನು ಮಿಸ್ ಮಾಡದೆ ತೊಗೊಂಡು ಬಂದಿಡ್ತಾಯಿದ್ರು. ನನ್ನ ಹಸ್ಬೆಂಡ್ ಅಂತೂ ನಾರ್ಮಲ್ ಟೈಮಲ್ಲೂ ಇಷ್ಟೇ ಕೇರ್ ಮಾಡ್ತಾರೆ. ಅದು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೇಳೋದೇ ಬೇಡ. ಅವ್ರ ಬಗ್ಗೆ ಯಾವ ರಿಗ್ರೆಟ್ಸು ಇಲ್ಲ, ಯಾವ ಕಂಪ್ಲೇಂಟ್ಸ್ ಕೂಡ ಇಲ್ಲ. ಫಸ್ಟ್ ಫ್ಯಾಮ್ಲಿ ಆಮೇಲೆ ಬೇರೆದು ಅಂತ ಅನ್ನೋರು ಅವರು. ಐ ಥಿಂಕ್ ಅದೊಂದು ವಿಷಯದಿಂದನೇ ನಾನು ಎಷ್ಟು ಖುಷಿಯಾಗಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಪ್ರತಿ ಬಾರಿನೂ ಡಾಕ್ಟರ್ ಚೆಕಪ್ಗೆ ನನ್ನ ಹಸ್ಬೆಂಡೇ ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಈಗಿನ ಜನ್ರೇಷನಲ್ಲಿ ಎಲ್ಲ ಹಸ್ಬೆಂಡ್ಸ್ ಕೂಡ ವೈಫ್ನ ಚೆನ್ನಾಗೇ ನೋಡ್ಕೊತಾರಪ್ಪ. ಆದರೂ ಕೆಲವೊಬ್ಬರು ಮೆಂಟಾಲಿಟಿ ಬದಲಾಗೋದೇ ಇಲ್ಲ. ಹಸ್ಬೆಂಡ್ ಯಾಕೆ ಕರ್ಕೊಂಡು ಹೋಗಬೇಕು, ಅವ್ರು ಯಾಕೆ ಹೋಗಬೇಕು, ಆ ರೀತಿ ಅಂತಿರ್ತಾರೆ. ನಮ್ಮ ಪ್ರತಿಯೊಂದು ಕಷ್ಟ ಸುಖದಲ್ಲೂ ಅವ್ರು ಇರ್ತಾರೆ. ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ತಪ್ಪು ಅನಿಸುತ್ತೋ ಜನಗಳಿಗೆ, ನನಗಂತೂ ಅರ್ಥ ಆಗಲ್ಲ. ಈ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಇತ್ತು. ನನಗೆ ಬೇಗ ಕೋಪ ಬರ್ತಿತ್ತು, ಸುಮ್ಮನೆ ಅಳು ಬರ್ತಿತ್ತು. ಬಟ್ ಪ್ರತಿಯೊಂದೂ ಅರ್ಥ ಮಾಡಿಕೊಂಡು ನನ್ನ ಹಸ್ಬೆಂಡ್ ಆಗಲಿ ಮಗಳಾಗಲಿ ನನಗೆ ಜಾಸ್ತಿ ಟೈಮ್ ಕೊಡ್ತಾಯಿದ್ರು, ಜಾಸ್ತಿ ಕೇರ್ ಮಾಡ್ತಾಯಿದ್ರು.
ಐ ಥಿಂಕ್ ಇದನ್ನೆಲ್ಲ ಹೇಳಿ ಮಾಡಿಸ್ಕೋಬೇಕು ಅನ್ನೋದಲ್ಲ, ಅವರೇ ಅರ್ಥ ಮಾಡ್ಕೊಂಡು ಮಾಡಿದಾಗ ನಾವೆಷ್ಟು ಲಕ್ಕಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕಿಂತ ನಮಗೆ ಸಿಕ್ಕಿದ್ರಲ್ಲಿ ನಾವು ಖುಷಿ ಪಟ್ಕೊಂಡ್ರೆ ಅದಕ್ಕಿಂತ ಒಳ್ಳೇದಿನ್ನೇನಿಲ್ಲ. ಇವಾಗೆಲ್ಲ ಮೆಟರ್ನಿಟಿ ಫೋಟೋಶೂಟ್ ಅಂದ್ರೇ ಟ್ರೆಂಡಿಂಗು. ನಂದು ಕೆಲವೊಂದು ಫೋಟೋಸು ಕ್ಯಾಪ್ಚರ್ ಮಾಡಿಕೊಡ್ತೀನಿ ಅಂತ ಹಸ್ಬೆಂಡ್ ರೆಡಿಯಾಗಕ್ಕೆ ಹೇಳಿದರು. ತುಂಬ ಬ್ಯೂಟಿಫುಲ್ಲಾಗಿ ನನ್ನ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ಸುಮ್ಮನೆ ಒಂದು ಸಿಂಪಲ್ಲಾಗಿ ಥೀಮ್ ಇಟ್ಕೊಂಡು ಮ್ಯಾಚಿಂಗ್ ಡ್ರೆಸ್ಸಸ್ ಹಾಕ್ಕೊಂಡು ಫೋಟೋಸ್ ತಕ್ಕೊಂಡ್ವಿ. ಬಟ್ ಅಫಿಷಿಯಲ್ಲಾಗಿ ಫೋಟೋಶೂಟ್ ಕೂಡ ಮಾಡಿಸಿದ್ವಿ. ಆ ಫೋಟೋಸು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪ್ರೆಗ್ನೆನ್ಸಿ ಅನ್ನೋದೇ ತುಂಬ ಬ್ಯೂಟಿಫುಲ್ ಜರ್ನಿ. ಅದನ್ನು ನಾವು ಯಾವಾಗಲೂ ಬ್ಯೂಟಿಫುಲ್ಲಾಗಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮ ಇನ್ನೊಂದು ಕ್ಯೂಟ್ ಬೇಬಿ ನಮ್ಮ ಜೊತೆ ಸೇರ್ತಾರೆ. ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.